ಹೀಗೆ ಟಿಬಿ ಡ್ಯಾಂನ 19ನೇ ಗೇಟ್ ಒಡೆದ ಪರಿಣಾಮವಾಗಿ ಜಲಾಶಯದಲ್ಲಿನ ಅಪಾರ ಪ್ರಮಾಣದ ನೀರು ಇದೀಗ ಪೋಲಾಗ್ತಾ ಇದೆ. ಕಾರಣ ಇನ್ನಿತರ ಗೇಟ್ಗಳಲ್ಲೂ ಕೂಡ ಅದರ ಮೇಲೆ ಪ್ರೆಷರ್ ಬೀಳಬಾರದು ಅಂತ ನೀರನ್ನು ಹೊರಗೆ ಹರಿಸಲಾಗ್ತಾ ಇದೆ. ಇದರಿಂದಾಗಿ ಅಧಿಕಾರಿಗಳು ಹಾಗೆ ಆ ಭಾಗದ ರೈತರಿಗೆ ಆತಂಕ ಶುರುವಾಗಿದೆ. ಈ ಭೀತಿಯ ನಡುವೆನೇ ಇವತ್ತು ಸಂಜೆಯೇ ತಾತ್ಕಾಲಿಕ ಗೇಟ್ ಅಳವಡಿಕೆ ಮಾಡುವಂತ ಕಾರ್ಯ ಶುರುವಾಗ್ತಾ ಇದೆ. ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿಕೊಂಡು ಹೋಗಿ ಸರಿಸುಮಾರು 60 ಗಂಟೆ ಕಳೆದಿದೆ. ಟಿಬಿ ಡ್ಯಾಮಿನ ಆಯುಷ್ಯ ಮುಗಿದೋಗಿದೆ. ಗೇಟ್ಗಳಲ್ಲಿನ ನೀರಿನ ಭೋರ್ಗರೆತ ಕಡಿಮೆ ಆಗ್ತಿಲ್ಲ. ಹೊಸ ಗೇಟ್ ಅಳವಡಿಕೆ ಕಾರ್ಯವು ಇನ್ನೂ ಶುರುವಾಗಿಲ್ಲ. ಒಂದು ಕಡೆ ರೈತರ ಆಕ್ರೋಶ, ಮತ್ತೊಂದು ಕಡೆ ಜಲಾಶಯ ಎಲ್ಲಿ ಬರಿದಾಗುತ್ತೆ ಅನ್ನೋ ಭೀತಿ. ನಿಜಕ್ಕೂ ತುಂಗಭದ್ರಾ ಜಲಾಶಯದ ನೀರು ನಂಬಿಕೊಂಡವರ ಕಥೆಯಂತೂ ಅಡಕತ್ತೊರಿಯಲ್ಲಿ ಸಿಲುಕಿದೆ. ಯಾಕಂದ್ರೆ ಜಲಾಶಯದಿಂದ ನೀರು ಹೆಚ್ಚಾಗಿ ಬಿಟ್ಟರೂ ಕಷ್ಟ, ಬಿಡದೇ ಇದ್ರೂ ಕಷ್ಟ. ಇದೇ ಟೆನ್ಷನ್ ಟಿಬಿ ಡ್ಯಾಂನ ಅಧಿಕಾರಿಗಳನ್ನು ಕಂಗೆಡಿಸಿದೆ. ಎರಡು ದಿನದಲ್ಲಿ ಪೋಲಾಯಿತು 17ಕ್ಕೂ ಹೆಚ್ಚು ಟಿಎಂಸಿ ನೀರು. ದಿನ ದಿನಕ್ಕೂ ಕಡಿಮೆ ಆಗ್ತಿದೆ ತುಂಗಭದ್ರಾ ಡ್ಯಾಂನಲ್ಲಿನ ನೀರು. ತುಂಗಭದ್ರಾ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ಜೀವನಾಡಿ. ಆಂಧ್ರ ಪ್ರದೇಶಕ್ಕೂ ಈ ನದಿ ನೀರೇ ಆಸರೆ. ಒಮ್ಮೆಲೆ ಜಲಾಶಯ ತುಂಬಿತು ಅಂದ್ರೆ ಈ ಭಾಗದ ಜನರು, ರೈತರಿಗೆ ನೆಮ್ಮದಿಯಿಂದ ಇರಬಹುದು. ಆದ್ರೆ ಇದೇ ಜಲಾಶಯ ಬರಿದಾಯ್ತು ಅಂದ್ರೆ ಬರದ ಬಿಸಿ ಜನಸಾಮಾನ್ಯರಿಗೂ ಬರೆ ಎಳೆಯುತ್ತೆ ನೋಡಿ. ಹೇಗಿರುವಾಗ ಈ ಬಾರಿ ಉತ್ತಮ ಮಳೆಯಾಗಿ ತುಂಗಭದ್ರಾ ಜಲಾಶಯ ಭರ್ತಿಯಾಗಿತ್ತು. ಆದ್ರೆ ಟಿಬಿ ಡ್ಯಾಂನ 19ನೇ ಗೇಟ್ ಕಟ್ಟಾಗಿದ್ದು ಅಧಿಕಾರಿಗಳು ಹಾಗೂ ಈ ಭಾಗದ ಜನರ ನಿದ್ರೆಗೆಡಿಸಿದೆ. ತುಂಗಭದ್ರಾ ಜಲಾಶಯದಲ್ಲಿನ 19ನೇ ಗೇಟ್ ಕೊಚ್ಚಿ ಹೋಗಿ ಇಂದಿಗೆ 3 ದಿನಗಳಾಗಿವೆ. ಹೊಸದಾಗಿ ಗೇಟ್ ಕೂರಿಸಬೇಕು ಅಂದ್ರೆ ಜಲಾಶಯದಲ್ಲಿನ ನೀರು ಕಡಿಮೆ ಆಗಬೇಕು. ಹೀಗಾಗಿ ಉಳಿದ ಗೇಟ್ಗಳ ಮೂಲಕವೂ ನೀರನ್ನ ನದಿಗೆ ಬಿಡಲಾಗ್ತಿದೆ. ಕಟ್ಟಾದ ಗೇಟ್ನಲ್ಲಿ ಹೆಚ್ಚಿನ ನೀರು ಹರಿದು ಹೋಗ್ತಿದೆ. ಇದರಿಂದ ಈ ಭಾಗದ ರೈತರಿಗೆ ಆತಂಕ ಉಂಟಾಗಿದೆ. ಜಲಾಶಯದಲ್ಲಿ ನೀರು ಖಾಲಿ ಆದ್ರೆ ಕೃಷಿಗೆ ಮುಂದೇನು ಮಾಡಬೇಕು ಅಂತ ಕಂಗಾಲಾಗಿ ಕೂತಿದ್ದಾರೆ. ಅಂದಹಾಗೆ ಗೇಟ್ ರಿಪೇರಿಗೆ 60ಕ್ಕೂ ಹೆಚ್ಚು ಟಿಎಂಸಿ ಹರಿಸಲು ತಜ್ಞರು ತಿಳಿಸಿದ್ದಾರೆ. ಇದು ಸಿಎಂಗೂ ಕೂಡ ತಲೆಬಿಸಿ ತಂದಿದೆ. ಒಂದು ವೇಳೆ 60ಕ್ಕೂ ಹೆಚ್ಚು ಟಿಎಂಸಿ ನೀರು ಖಾಲಿ ಆದ್ರೆ ಕಲ್ಯಾಣ ಕರ್ನಾಟಕದ 9,000 ಹೆಕ್ಟೇರ್ ಬೆಳೆ ಉಳಿಸೋದೇ ಸವಾಲಾಗುತ್ತೆ. ಎಷ್ಟೇ ಅಲ್ಲದೆ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು, ಆಂಧ್ರದ ಕರ್ನೂಲ್, ಅನಂತಪುರ, ಕಡಪ, ತೆಲಂಗಾಣದ ಮೆಹಬೂಬ್ ನಗರ ಸೇರಿದಂತೆ 8 ಜಿಲ್ಲೆಗಳಿಗೆ ನೀರಿನ ಅಭಾವ ಎದುರಾಗಲಿದೆ. ಆಂಧ್ರ ಮತ್ತು ಕರ್ನಾಟಕದ ಒಪ್ಪಂದ, ಆ ಒಪ್ಪಂದದ ಮೇಲೆ ಈ ಡ್ಯಾಮ್ ಆಗಿತ್ತು. ಏನೂ ಇಲ್ಲ, ಅಂಥ ಪರಿಟೊಣಕಿಲ್ಲ. ಆಮೇಲೆ ಅದ್ರ ಬೋರ್ಡಿಗೂ ಈ 2 ರಾಜ್ಯಗಳ ಅಧಿಕಾರಿಗಳು ಇರ್ತಾರೆ. ಟಿಬಿ ಬೋರ್ಡ್ ಅಂತೇವಲ್ಲ, ತುಂಗಭದ್ರಾ ಬೋರ್ಡ್ ಅಂತೇಳಿ, ಅದು ಹೊಸಪೇಟೆ ಒಳಗಲ್ಲ. ಟಿಬಿ ಡ್ಯಾಮಿನ ಆಯುಷ್ಯ ಮುಗಿದೋಗಿದೆ. 15 ಇರ್ತದೆ ನೋಡ್ರಿ. ಅಂತಾರಾಷ್ಟ್ರೀಯ ಒಂದು ನಾರ್ಮ್ಸ್ ಅಂತ ಏನಿದೆಯಲ್ಲ, ಅವರು ಏನು ತಜ್ಞರು ಮಾಡಿಟ್ಟದ್ದು ಹೇಗಿದೆ ಅಂದರೆ 100 ವರ್ಷಕ್ಕೆ ಅದನ್ನು ಅಬಂಡನ್ ಅಂದರೆ ಮುಗಿದೋಯ್ತು ಅಂಥೇಳಿ. ತಾತ್ಕಾಲಿಕ ಗೇಟ್ ಅಳವಡಿಕೆಗೆ ಟಿಬಿ ಡ್ಯಾಂ ಮಂಡಳಿ ನಿರ್ಧಾರ. ಜಲಾಶಯದಿಂದ ನೀರು ಪೋಲಾಗ್ತಿರೋದ್ರಿಂದ ತಾತ್ಕಾಲಿಕ ಗೇಟ್ ಅಳವಡಿಕೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಹೊಸಪೇಟೆ ಹಾಗೂ ಹೊಸಹಳ್ಳಿಯಲ್ಲಿ ತಾತ್ಕಾಲಿಕ ಗೇಟ್ ಅನ್ನ ತಯಾರು ಮಾಡಲಾಗಿದ್ದು ನಾರಾಯಣ ಇಂಜಿನಿಯರ್ಸ್, ಹಿಂದೂಸ್ತಾನ್ ಇಂಜಿನಿಯರ್ಸ್, ಜಿಂದಾಲ್ ತಂತ್ರಜ್ಞರ ತಂಡದಿಂದ ಸಂಜೆಯೇ ಗೇಟ್ ಅಳವಡಿಕೆ ಮಾಡಲಾಗುತ್ತೆ. ಇವತ್ತು ಸಂಜೆಯಿಂದ ಗೇಟ್ ಅಳವಡಿಕೆ ಕಾರ್ಯ ಮಾಡ್ತೇವೆ ಅನ್ನೋ ಮಾಹಿತಿಯನ್ನು ಅಧಿಕಾರಿಗಳು ನೀಡಿರುವಂಥದ್ದು. ಈ ಬಗ್ಗೆ ಈಗಾಗಲೇ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ತಂತ್ರಜ್ಞರ ಜೊತೆ ಸಭೆಯನ್ನು ಕೂಡ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಡ್ಯಾಮ್ನ ಅಸ್ತಿತ್ವಕ್ಕೆ ಧಕ್ಕೆ ಆಗದಂತೆ ಗೇಟನ್ನು ಅಳವಡಿಸಬೇಕು ಅಂತೊಂದೊಂದು ಸೂಚನೆಯನ್ನು ತಂತ್ರಜ್ಞರು ಮತ್ತು ಏನು ಸಿಬ್ಬಂದಿ ವರ್ಗಕ್ಕೆ ನೀಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಸಂಜೆಯಿಂದ ಏನು ಕೊಚ್ಚಿಕೊಂಡು ಹೋದಂಥ 19ನೇ ಕ್ರಸ್ಟ್ ಗೇಟ್ನ ಅಳವಡಿಕೆಯ ಕಾರ್ಯ ಆರಂಭವಾಗಲಿರುವಂಥದ್ದು. ಕ್ಯಾಮರಾಮನ್ ಮಾರುತಿ ಜೊತೆ ಸಂಜಯ್, TV9 ಕೊಪ್ಪಳ.